ಸ್ವಸಹಾಯ ಸಂಘಗಳಿಂದ ಸಾಲ ಕೊಡಿಸೋದಕ್ಕೆ ಅಂತಾನೆ ಕೆಲವರು ಕುಳಿತಿರ್ತಾರೆ. ಅವರ ಕೆಲಸನೇ ಅದು. ಆದರೆ ಸ್ವಸಹಾಯ ಸಂಘದಿಂದ ಬೇರೆಯವರಿಗೆ ಹಣ ಕೊಡಿಸೋರು ಈ ಸ್ಟೋರಿ ನೋಡಲೇಬೇಕು. ಯಾಕಂದರೆ ಹಣ ಕೊಡಿಸಿದ್ದು ಬೇರೆಯವರಿಗೆ, ಆದರೆ ತೆಗೆದುಕೊಂಡು ಹೋದಂತಹ ವ್ಯಕ್ತಿಗಳೇನಿದ್ದಾರೆ ಅವರಿಂದ ಯಾರು ಸಾಲ ಕೊಡಿಸ್ತಾ ಇದ್ರು ಅವರಿಗೆ ಕಂಟಕ ಬಂದಿದೆ. ಸ್ವಸಹಾಯ ಸಂಘದಿಂದ ಬೇರೆಯವರಿಗೆ ಹಣ ಕೊಡಿಸೋರು ಈ ಸ್ಟೋರಿ ನೋಡಲೇಬೇಕು. ಬಣ್ಣ ಬಣ್ಣದ ಮಾತುಗಳನ್ನು ಆಡಿ ಮಹಿಳೆಯರಿಗೆ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿ ಪರಾರಿಯಾಗಿದ್ದಾರೆ. ಸ್ವಸಹಾಯ ಸಂಘದ ಮಹಿಳೆಯರಿಗೆ 15 ಲಕ್ಷಕ್ಕೂ ಹೆಚ್ಚು ಹಣ ಧೋಖಾ ಮಾಡಿದ್ದಾರೆ. ಐಸ್ ಕ್ರೀಮ್ ಮಾರುವ ರಾಜಸ್ಥಾನದ ದಂಪತಿಗಳು ಈ ಮಹಾ ಮೋಸ ಮಾಡಿದ್ದಾರೆ. ಕೊಪ್ಪಳ ಜಿಲ್ಲೆಯ ಬೂದಗುಂಪ ಗ್ರಾಮದಲ್ಲಿ ಮಹಿಳೆಯರು ಹಣ ಕಳೆದುಕೊಂಡು ಈಗ ಕಣ್ಣೀರಿಟ್ಟಿದ್ದಾರೆ. ವಿವಿಧ ಸ್ವಸಹಾಯ ಸಂಘದಿಂದ 15 ಲಕ್ಷ ಹಣ ಸಾಲವಾಗಿ ಕೊಡಿಸಿದ್ರು. ಆದರೆ ಹಣ ಪಡೆದುಕೊಂಡು ಅಲ್ಲಿಂದ ಪರಾರಿಯಾಗಿ ಪಂಗನಾಮ ಹಾಕಿದ್ದಾರೆ. ಒಬ್ಬೊಬ್ಬರು 1 ಲಕ್ಷದಿಂದ 2 ಲಕ್ಷದವರೆಗೆ ಮಹಿಳಾ ಸದಸ್ಯರು ಸಾಲ ಕೊಡಿಸಿದ್ರು. 1 ರಿಂದ 2 ಲಕ್ಷ ಸಾಲ ಕೊಡಿಸಿದ್ದಾರೆ. ಆದರೆ ಹಣವನ್ನೇ ಕೊಡದೆ ರಾತ್ರೋರಾತ್ರಿ ಕಿಶನ್ ಸಿಂಗ್ ಹಾಗೂ ಸ್ವಪ್ನಾ ಸಿಂಗ್ ಇಬ್ಬರೂ ಕೂಡ ದಂಪತಿಗಳು ಪರಾರಿಯಾಗಿದ್ದಾರೆ. ಕಳೆದ 20 ವರ್ಷಗಳಿಂದ ಬೂದಗುಂಪದಲ್ಲಿ ಈ ದಂಪತಿಗಳು ವಾಸವಾಗಿದ್ದರು. 20 ವರ್ಷಗಳಿಂದ ವಾಸವಾಗಿದ್ದಂತಹ ದಂಪತಿಗಳು ಐಸ್ ಕ್ರೀಮ್ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ರು. ಆದರೆ ಸ್ವಸಹಾಯ ಸಂಘದಿಂದ ಸಾಲ ಸಿಗತ್ತೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದ್ದಂತೆ ಸ್ವಸಹಾಯ ಸಂಘದಿಂದ ಸಾಲ ಪಡೆದುಕೊಂಡಿದ್ದಾರೆ. ಸರಿಸುಮಾರು 15 ಲಕ್ಷ ಸಾಲ ಪಡೆದುಕೊಂಡು ಅಲ್ಲಿಂದ ಪರಾರಿಯಾಗಿ ಪಂಗನಾಮ ಹಾಕಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕೊಪ್ಪಳದ ಮುನಿರಾಬಾದ್ ಪೊಲೀಸ್ ಠಾಣೆಗೆ ಮಹಿಳೆಯರು ದೂರು ಕೊಟ್ಟಿದ್ದಾರೆ. ಇನ್ನು ಈ ರೀತಿಯಾಗಿ ವಂಚನೆಗೆ ಒಳಗಾಗೋದಕ್ಕೆ ಪ್ರಮುಖ ಕಾರಣನೂ ಕೂಡ ಇದೆ. ಸ್ವಸಹಾಯ ಸಂಘಗಳಿಂದ ಕೇವಲ ಡಾಕ್ಯುಮೆಂಟ್ಸ್ ಮಾತ್ರ ತಗೋತಾರೆ. ಅದು ಆಧಾರ್ ಕಾರ್ಡ್ ಆಗಿರಬಹುದು, ಪ್ಯಾನ್ ಕಾರ್ಡ್ ಆಗಿರಬಹುದು, ರೇಷನ್ ಕಾರ್ಡ್, ಈ ರೀತಿ ಡಾಕ್ಯುಮೆಂಟ್ಸ್ಗಳನ್ನು ಮಾತ್ರ ತೆಗೆದುಕೊಳ್ತಾರೆ. ಆದರೆ ಯಾವ್ಯಾವ ಬ್ಯಾಂಕ್ನಿಂದ ಎಷ್ಟೆಷ್ಟು, ಯಾವ್ಯಾವ ಸ್ವಸಹಾಯ ಸಂಘದಿಂದ ಎಷ್ಟೆಷ್ಟು ಸಾಲ ಪಡ್ಕೊಂಡಿದ್ದಾರೆ ಇದು ಯಾವುದೂ ಗೊತ್ತಿರಲ್ಲ ಅವ್ರಿಗೆ. ಯಾಕಂದರೆ ಪ್ಯಾನ್ ಕಾರ್ಡನ್ನು ವೆರಿಫಿಕೇಷನ್ ಮಾಡಿದಾಗ ಮಾತ್ರ, ಬ್ಯಾಂಕ್ ಯಾವ ಬ್ಯಾಂಕ್ ಜೊತೆ ಲಿಂಕ್ ಇರುತ್ತಲ್ಲ ಅದನ್ನು ವೆರಿಫಿಕೇಷನ್ ಮಾಡಿದಾಗ ಮಾತ್ರ ಯಾವ್ಯಾವ ಬ್ಯಾಂಕಿಂದ ಎಲ್ಲೆಲ್ಲಿ ಸ್ವಸಹಾಯದಿಂದ ಸಾಲ ಪಡೆದುಕೊಂಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಆದರೆ ಇಲ್ಲಿ ಎಲ್ಲವೂ ಕೂಡ ಪೇಪರ್ ಮೂಲಕ ಇರುತ್ತೆ, ಯಾವುದು ಕೂಡ ಆನ್ಲೈನ್ ಇರಲ್ಲ. ಏನೋ ಮನೆಗೆ ಹೋಗ್ತಾರೆ, ಒಂದು ಫಾರ್ಮ್ ಫಿಲಪ್ ಮಾಡ್ಕೊಳ್ತಾರೆ, ಕೆಲವು ಡಾಕ್ಯುಮೆಂಟ್ಸ್ ಪಡ್ಕೊಂಡು ಸಾಲ ಕೊಡಿಸ್ತಾರೆ. ಈ ರೀತಿ ಸಾಲ ಕೊಡಿಸಿರೋದೇ ಈಗ ಮಹಿಳೆಯರಿಗೆ ಕಂಟಕವಾಗಿ ಪರಿಣಮಿಸ್ತಾ ಇದೆ. ಒಂದೂವರೆ ಲಕ್ಷ ಲೋನ್ ಎತ್ಕೊಟ್ಟಿದ್ವಿ. ಲೋನ್ ಎತ್ಕೊಟ್ರೆ ನಂಬಿಕೆಯಿಲ್ಲದ ಎತ್ಕೊಟ್ಟಿನಿ. ಆದ್ರೆ ಅವ್ರು ಸಣ್ಣ ಮಕ್ಕಳು 2 ಮಕ್ಕಳು ಅದಾರೆ, ಗಂಡು ಮಕ್ಕಳು. ನಾನು ಅವ್ರ ಕಟ್ಕೊಂಡು ಜೀವನ ಮಾಡೋದಾಗ ಕಷ್ಟ ಐತ್ರಿ. ಅವ್ರದ್ದೊಂದು ಲೋನ್ ಹೆಂಗೆ ಕಟ್ಬೇಕು ಅನ್ನೋದು ಗೊತ್ತಾಗಲ್ರಿ ನನಗೆ. ಹಂಗಾಗಿ ಈಗ ಓಡೇ ಬಿಟ್ಟಾರೆ. ಒಂದು ಅರ್ಧ ಸತೆ ಕಟ್ಟಿಲ್ಲ ರೀ ಅವರು. ಏನು ಅನ್ನೋದು ತಿಳಿವಲ್ರಿ. ಎಂತ ಇಲ್ಲ ಅಂದರೂ ಒಂದು 30-40 ಲಕ್ಷ ಎತ್ಕೊಂಡು ಓಡಾಗ್ಯಾರ ಸರ್. ಕಂಪ್ಲೇಂಟ್ ಮಾಡಿರಿ ಸರ್. ಮುಂದಿನ ಸಂಘದಲ್ಲಿದ್ದ ಒಟ್ಟು ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದ್ರಿ. ಸ್ವಪ್ನ ಕಿಶನ್ ಸಿಂಗ್ ಅಲ್ರಿ, ರಾಜಸ್ಥಾನ 15 ವರ್ಷದಲ್ಲಿ ಪರಿಚಯ ಇದ್ದಾರ ಸರ್. ನಾವು ನಮ್ಮ ಮನೆಯ ದೋಸ್ತರ ರೀ ಅವರು. ಹಂಗಾಗಿ ಎತ್ತಿ ಕೊಟ್ಟಿವಲ್ರಿ. ಅವರು ಭಾಳ ನಂಬಿಕೆ ಇದ್ರಿ ಇಷ್ಟು ದಿನ ಅವರು. ಹಂಗಾಗಿ ನಂಬಿಕೆನ ಕೊಟ್ಟಿರಿ ಸರ್. ನಾವು ಈಗ ಭಾಳ ಕಷ್ಟ ಆಗ್ಬಿಟ್ಟೈತಿ ನಮ್ಗೆ. ಏನು ಕಟ್ಬೇಕು ಅನ್ನೋದು ಗೊತ್ತಾಗೋದು. ಇದು ಚೈತನ್ಯ ಬ್ಯಾಂಕ್ನಾಗ 50,000 ಸರ. ಗ್ರಾಮೀಣ ಬ್ಯಾಂಕಿನಲ್ಲಿ ಮತ್ತು ಬೇರೆ ಕಡೆಗೆ ಒಂದಿಟ್ಟು ಎತ್ಕೊಟ್ಟಿವಿ. 1.5 ಲಕ್ಷ ಲೋನ್ ಎತ್ಕೊಟ್ಟಿದ್ವಿ. ಲೋನ್ ಎತ್ಕೊಟ್ರೆ ನಂಬಿಕೆಯಿಲ್ಲದ ಎತ್ಕೊಟ್ಟಿನಿ. ಆದ್ರೆ ಅವ್ರು ಸಣ್ಣ ಮಕ್ಕಳು 2 ಮಕ್ಕಳು ಅದಾರೆ, ಗಂಡು ಮಕ್ಕಳು. ನಾನು ಅವ್ರು ಕಟ್ಕೊಂಡು ಜೀವನ ಮಾಡೋದಾಗ ಕಷ್ಟ ಐತ್ರಿ. ಅವ್ರದ್ದೊಂದು ಲೋನ್ ಹೆಂಗೆ ಕಟ್ಬೇಕು ಅನ್ನೋದು ಗೊತ್ತಾಗಲ್ರಿ ನನಗೆ. ಹಂಗಾಗಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ನಾಗರಾಜ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಬೂದಗುಂಪ ಗ್ರಾಮದ ಮಹಿಳೆಯರು ಈಗ ಕಣ್ಣೀರಿಡುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಯಾವ ರೀತಿ ಈ ದಂಪತಿಗಳು ವಂಚನೆ ಮಾಡಿದ್ರು, ಮಹಿಳೆಯರು ಈ ಬಗ್ಗೆ ಏನು ಹೇಳ್ತಾರೆ, ಪೊಲೀಸ್ ಅಧಿಕಾರಿಗಳ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಖಂಡಿತಲು ಕೂಡ ಅಂತಂದ್ರೆ ಈ ಹಿಂದಿನ ಕಾಲಮಾನದಲ್ಲಿ ಬೇಸಿಗೆ ಸಂದರ್ಭದಲ್ಲಿ ಐಸ್ ಕ್ರೀಮ್ ಕೊಟ್ಟು ನೈಸ್ ಮಾಡೋದು ನೋಡಿದ್ವಿ. ಆದ್ರೆ ಇದೀಗ ಐಸ್ ಕ್ರೀಮ್ ಮಾರಾಟ ಮಾಡುವಂತ ಮತ್ತು ಅದರ ಜೊತೆಗೆ ಐಸ್ ಕ್ರೀಮ್ ತಯಾರಿಸುವಂತ ಘಟಕದ ಮಾಲೀಕರೇ ಇದೀಗ ಏನು 100 ಮಹಿಳೆಯರಿಗೆ ಹೊತ್ತು ನೈಸ್ ಮಾತನಾಡಿ ಲಕ್ಷಾಂತರ ಹಣವನ್ನ ಗುಳುಂ ಮಾಡಿದಂತ ಘಟನೆ ಕೊಪ್ಪಳ ಜಿಲ್ಲೆಯ ಬೂದುಂಪ ಗ್ರಾಮದಲ್ಲಿ ನಡೆದಿದೆ ಅಂತ ಹೇಳ್ಬೋದು. ಏನು ವಿವಿಧ ಸ್ವಸಹಾಯ ಗುಂಪುಗಳಲ್ಲಿ ಏನಂದ್ರೆ ಕೆಲಸ ಮಾಡ್ತಿರುವಂತ ಮಹಿಳೆಯರಿಗೆ ಹೊತ್ತು ಏನು ಕಿಶನ್ ಸಿಂಗ್ ಹಾಗೂ ಸ್ವಪ್ನಾ ಸಿಂಗ್ ಎನ್ನುವ ದಂಪತಿಗಳು ಮಹಾ ಮೋಸ ಮಾಡಿದ್ರೆ ಅಂತ ಹೇಳಿ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಏನು ಬರೋಬ್ಬರಿ ಏನಂದ್ರೆ 15 ಲಕ್ಷಕ್ಕೂ ಹೆಚ್ಚು ಹಣವನ್ನ
ಏನ್ ಮಹಿಳೆಯರಿಂದ ಪಡೆದು ಇದೀಗ ಅವರು ಪರ್ಯಾಯರಾಗಿರುವಂತದ್ದು. ಬರೋಬ್ಬರಿ ಏನಂದ್ರೆ ಪ್ರತಿಯೊಬ್ಬ ಮಹಿಳೆಯರಿಂದ 1 ಲಕ್ಷದಿಂದ 2 ಲಕ್ಷವರೆಗೆ ಸ್ವಸಹಾಯ ಗುಂಪುಗಳಲ್ಲಿ ಲೋನ್ ಪಡೆಯುವ ಮೂಲಕ ಹಣವನ್ನ ಕಟ್ಟದೆ ಇದೀಗ ಪರ್ಯಾಯರಾಗಿದ್ದಾರೆ. ಈ ಬಗ್ಗೆ ಸ್ವತಃ ಏನಂತಂದ್ರೆ ಅಲ್ಲಿನ ಕೆಲವೊಂದಿಷ್ಟು ಮಹಿಳೆಯರು ಹೋಗಿ ಮುಂಡ್ರಾಬಾದ್ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಿರುವಂತದ್ದು. ದೂರಲ್ಲಿ ಸಂಪೂರ್ಣವಾಗಿ ವಿವರವನ್ನು ಕೂಡ ದಾಖಲು ಮಾಡಿರುವಂತದ್ದು. ಈ ರೀತಿ ಅವನೇನು ಕಿಶನ್ ಸಿಂಗ್ ಇದ್ದಾರೆ ಮತ್ತು ಅವರು ಸ್ವಪ್ನ ಅಂತ ಇದ್ದಾರೆ, ಅವರೆಲ್ಲರೂ ಗ್ರಾಮೀಣ ಕೂಟ ಕೊಪ್ಪಳ ಮತ್ತು ಅನ್ನಪೂರ್ಣೇಶ್ವರಿ ಸ್ವಸಹಾಯ ಸಂಘ ಕೊಪ್ಪಳ, ಅದೇ ರೀತಿ ಕುವೆಂಪು ಸ್ವಸಹಾಯ ಸಂಘ, ಸಂಜೀವಿನಿ ಮಹಿಳಾ ಸಂಘ, IDFC ಬ್ಯಾಂಕ್ ಅಲ್ಲಿ ಮತ್ತು ಚೈತನ್ಯ ಮೈಕ್ರೋ ಫೈನಾನ್ಸ್ ಇದ್ರೆ ಈ ರೀತಿ ಬರೋಬ್ಬರಿ 8,75,000 ಹಣವನ್ನ ನಮ್ಮನ್ನ ನಂಬಿ ಅಂದ್ರೆ ನಾವು ಏನ್ ಮಹಿಳೆಯರು ಗುಂಪು ಮಾಡ್ಕೊಂಡಿರ್ತೀವಿ ನಮ್ಮನ್ನ ನಂಬಿ ಇವ್ರಿಗೆ ಕೊಟ್ಟಿಸಿರುವಂತದ್ದು. ಇವ್ರು ಏನ್ ಮಾಡಿದ್ದಾರೆ, ಇಲ್ಲ ನಾವು ಈಗ ಏನಾದ್ರು ಐಸ್ ಕಂಪನಿ ಮಾಡಿದ್ವಿ ಮತ್ತು ಘಟಕ ಮಾಡಿದ್ವಿ, ಆ ಕಾರಣಕ್ಕಾಗಿ ಲೋನ್ ಕೊಟ್ಟರೆ ಖಂಡಿತಲು ಕೂಡ ನಾವು ಬಿಸ್ನೆಸ್ ಟರ್ನ್ ಓವರ್ ಮಾಡಿ ನಿಮಗೆಲ್ಲ ಕಟ್ತೀವಿ ಅಂತ ಹೇಳಿದ್ರು. ಆದ್ರೆ ಇದುವರೆಗೂ ಕೂಡ ಹಣವನ್ನು ಕಟ್ಟಿಲ್ಲ. ಏಕಾಏಕಿ ಈಗ 15 ಲಕ್ಷ ಹಣವನ್ನು ಪಡೆದು ಅವ್ರು ಪರ್ಯಾಯರಾಗಿದ್ದಾರೆ. ದಯವಿಟ್ಟು ಈಗೇನಂದ್ರೆ ಈಗ ನಾವು ಲೋನ್ ನಾವೇ ಕೊಡ್ಸಿದ್ವಿ, ಆ ಕಾರಣಕ್ಕಾಗಿ ಕೆಲವೊಂದಿಷ್ಟು ಬ್ಯಾಂಕ್ನವರು ಸ್ವಸಹಾಯ ಸಂಘದ ಮಾಲೀಕರು ಹೋಗಿ ನಮ್ಮೇಲೆ ಏನಂದ್ರೆ ಬಂದು ಕಿರುಕುಳ ಕೊಡ್ತಾ ಇದಾರೆ, ಅವ್ರು ಕಟ್ಟದಿದ್ದ ಪಕ್ಷದಲ್ಲಿ ನೀವೇ ಕಟ್ಟಂತ ಇದ್ದಾರೆ. ಆ ಕಾರಣಕ್ಕೆ ಬಹಳಷ್ಟು ತೊಂದರೆ ಆಗಿದ್ವಿ. ಆ ಕಾರಣಕ್ಕಾಗಿ ಏನ್ ಖತರ್ನಾಕ್ ದಂಪತಿಗಳಿದ್ರೆ ಅವ್ರನ್ನ ವಶಕ್ಕೆ ಪಡೆದು 15 ಲಕ್ಷ ಹಣವನ್ನು ವಸೂಲು ಮಾಡಿ ಕಟ್ಟಬೇಕು, ಇಲ್ಲವಾದ್ರೆ ನಮ್ಗೆಲ್ಲರಿಗೂ ತೊಂದರೆ ಆಗುತ್ತೆ ಅಂತೇಳಿ ಸ್ವತಃ ಏನಂದ್ರೆ ದೂರಿನಲ್ಲಿ ತಿಳಿಸಿರುವಂತದ್ದು. ಈಗಾಗಲೇ ದೂರನ್ನ ಸ್ವೀಕರಿಸಿದ ಪೊಲೀಸರು ಕೂಡ ಅವರ ಪತ್ತೆಗಾಗಿ ಏನು ಖತರ್ನಾಕ್ ದಂಪತಿಗಳಿದ್ರೆ ಅವರ ಪತ್ತೆಗಾಗಿ ಕೂಡ ಬಲೆ ಬೀಸಿರುವಂತದ್ದು. ಸಂತೋಷ್, ಧನ್ಯವಾದಗಳು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ.